ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ನಟವರ ಗಂಗಾಧರನ ನಲಿವು ನೋವಿನ ಕಥೆ. ನೋಡಿ, ಆಡು ಭಾಷೆಯಲ್ಲಿ ನೋವು ನಲಿವು ಅಂತ ಹೇಳ್ತಾರೆ, ಆದರೆ ನಾನು ಉದ್ದೇಶಪೂರ್ವಕವಾಗಿ ನಲಿವು ನೋವು ಅಂತ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಚಿತ್ರನಟ ಗಂಗಾಧರವರ ಪಾಲಿಗೆ ಆರಂಭದ ಜೀವನ ನಲಿವಿನಿಂದಲೇ ತುಂಬಿತ್ತು. ಆದರೆ ಅವರ ಜೀವನದ ಉತ್ತರಾರ್ಧ ಅದೆಷ್ಟು ಯಾತನಮಯವಾಗಿತ್ತು ಅಂದರೆ ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಸರವಾಗುತ್ತೆ. ಗಂಗಾಧರ್ ಅವರು ಹುಟ್ಟಿದ್ದು 1936ರಲ್ಲಿ. ಅವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದಾದ ಮೇಲೆ HAL ಕಾರ್ಖಾನೆಯಲ್ಲಿ ಇಂಜಿನ್ ಡಿವಿಷನ್ನಲ್ಲಿ ಕೆಲಸವನ್ನು ಕೂಡ ಸಂಪಾದನೆ ಮಾಡ್ತಾರೆ. ನೋಡಿ, ಆ ದಿನಗಳಲ್ಲಿ ಕಾರ್ಖಾನೆಗಳಲ್ಲಿ ಬಹಳಷ್ಟು ಕಲೆಗೆ ಪ್ರೋತ್ಸಾಹಕರವಾದಂಥ ವಾತಾವರಣ ಇತ್ತು. ಯಾಕೆಂದರೆ ನಾನು ಕೂಡ ಒಬ್ಬ ಕಾರ್ಮಿಕನೇ. ನನ್ನದು ಅವರ ಕಾರ್ಖಾನೆಯ ಎದುರಿಗಿದ್ದಂಥ NGF ಕಾರ್ಖಾನೆ. ನೀವು ಚಿತ್ರರಂಗದಲ್ಲಿ ಇವತ್ತು ಎಷ್ಟೋ ಜನರನ್ನು ನೋಡಬಹುದು. ITI, HMT, BEL, ಕಿರ್ಲೋಸ್ಕರ್, HAL, NGF ಹೀಗೆ ಅನೇಕ ಕಾರ್ಖಾನೆಯ ಹಿನ್ನೆಲೆಯಿಂದ ಬಂದಿರುವಂಥವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಅಂದರೆ ಅಲ್ಲಿನ ಆಡಳಿತ ವರ್ಗ ಕಲೆಗೆ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರಿಂದ ಇದು ಸಾಧ್ಯವಾಯಿತು. ಯಾಕೆಂದರೆ ನಾವು ರಮೇಶ್, ರಂಗ ಹಾಗೂ ನಾಗಪ್ಪನವರ ಬಗ್ಗೆ ಮಾತನಾಡುವಾಗ ಅವರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು. ಅಲ್ಲಿ ಕಲೆಗೆ ಪ್ರೋತ್ಸಾಹ ಇಲ್ಲದೆ ಅವರಿಗೆ ಕಿರುಕುಳ ಉಂಟಾದ್ದರಿಂದ ಅವರು ಕೆಲಸವನ್ನು ಬಿಟ್ಟು ಕಲಾರಂಗಕ್ಕೆ ಇಳಿಬೇಕಾಯಿತು ಅಂತ. ಆದರೆ ಕಾರ್ಖಾನೆಗಳಲ್ಲಿ ಆ ರೀತಿಯ ಪರಿಸ್ಥಿತಿ ಇರಲಿಲ್ಲ. ಗಂಗಾಧರ್ ಅವರು HALನಲ್ಲಿದ್ದಾಗಲೇ ಸಂಸಾರ ನೌಕ, ವಿಜಯೋತ್ಸವ, ಎಚ್ಚಮ್ಮನಾಯಕ ಮೊದಲಾದ ನಾಟಕಗಳಿಗೆ ಬಣ್ಣ ಹಚ್ಚಿದ್ರು. ತುಂಬ ಸ್ಫುರದ್ರೂಪಿಯಾದಂಥ ಒಬ್ಬ ಪಾದರಸದಂಥ ಯುವಕರು ನಮ್ಮ ಗಂಗಾಧರ್ ಅವರು. ಈ ನಾಟಕಗಳ ಅಭಿನಯದಿಂದಾಗಿ ಅವರಿಗೆ ಮಾದೇವಯ್ಯ ಅಂತ ಒಬ್ಬ ಮೇಕಪ್ ಮ್ಯಾನ್ ಪರಿಚಯವಾಗುತ್ತೆ. ಅವರು GV ಅಯ್ಯರ್ ಅವರಿಗೂ ಕೂಡ ಆತ್ಮೀಯರಾಗಿದ್ದಂಥ ವ್ಯಕ್ತಿ. GV ಅಯ್ಯರ್ ಅವರು ಆಗ ಒಂದು ಹೊರಳು ದಾರಿಯಲ್ಲಿ ಇರ್ತಾರೆ. GV ಅಯ್ಯರ್ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಚ್ಚರಿ. ಯಾಕೆಂದರೆ ಅವರು ಕಿಲಾಡಿ ರಂಗ, ಪೋಸ್ಟ್ ಮಾಸ್ಟರ್ ಇಂಥ ಕಮರ್ಷಿಯಲ್ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು. ಆದರೆ ಕನ್ನಡದಲ್ಲಿ ಯಾವಾಗ ಹೊಸ ಅಲೆ ಪ್ರಾರಂಭವಾಯಿತೋ ಆಗ ಆ ಅಲೆಯಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನವಾಗಿ ಮೊದಲಿಗೆ ನಿರ್ಮಾಣ ಮಾಡಿದಂಥ ಚಿತ್ರ ಚೌಕದ ದೀಪ. 1969ರಲ್ಲಿ ಈ ಚಿತ್ರ ತೆರೆಗೆ ಬರುತ್ತೆ. ಇಲ್ಲಿ ಮಾದೇವಯ್ಯನವರು ಗಂಗಾಧರ್ ಅವರಿಗೆ GV ಅಯ್ಯರ್ ಅವರನ್ನು ಹೋಗಿ ನೋಡಿ ಅಂತ ಹೇಳ್ತಾರೆ. ಅಯ್ಯರ್ ಅವರು ಗಂಗಾಧರ್ ಅವರನ್ನು ನೋಡಿ ಆ ಚಿತ್ರಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಆದರೆ ನಿರೂಪಣೆಯ ದೃಷ್ಟಿಯಿಂದ ಚೌಕದ ದೀಪ ಒಂದು ಎಡಬಿಡಂಗಿ ಚಿತ್ರವಾಗುತ್ತೆ. ಇತ್ತ ಕಮರ್ಷಿಯಲ್ ಚಿತ್ರವೂ ಆಗದೆ, ಅತ್ತ ಹೊಸ ಅಲೆಯ ಚಿತ್ರವೂ ಆಗದೆ, ಅಯ್ಯರ್ ಅವರಿಗೆ ಒಂದು ರೀತಿಯ ಕಹಿ ಅನುಭವ ಕೊಟ್ಟಂಥ ಚಿತ್ರ ಅದು. ಆದರೆ ಗಂಗಾಧರ್ ಅವರ ಪಾಲಿಗೆ ಆ ಚಿತ್ರ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಅಲ್ಲಿ ಅವರು ಒಬ್ಬ ವಿದ್ಯಾವಂತನಾದ ಗೃಹಸ್ಥ ಒಂದು ಉದ್ಯೋಗಕ್ಕಾಗಿ ಹೋಗ್ತಾರೆ. ಅಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡಲಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಯಾವುದೋ ವಶೀಲಿ ಬಾಜಿಯಿಂದಾಗಿ ಅವರಿಗೆ ಆ ಕೆಲಸ ತಪ್ಪಿ ಬೇರೆಯವನಿಗೆ ಆ ಕೆಲಸವನ್ನು ಕೊಡಲಾಗುತ್ತೆ. ಆಗ ಅವರು ಒಂದು ರೀತಿ ಪ್ರಕ್ಷುಬ್ಧತೆಗೆ ಒಳಗಾಗಿ ತಮ್ಮ ಡಿಗ್ರಿ ಸರ್ಟಿಫಿಕೇಟನ್ನೆಲ್ಲ ಹರಿದು ಹಾಕಿ ಒಂದು ರೀತಿ ಮತಿಭ್ರಮಣೆಗೆ ಒಳಗಾಗ್ತಾರೆ. ಮುಂದೆ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡು ಭ್ರಷ್ಟಾಚಾರದ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಕೂಡ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗ್ತಾರೆ. ಒಂದು ರೀತಿಯಲ್ಲಿ ಯುವಕನಿಂದ ಹಿಡಿದು ಮಧ್ಯವಯಸ್ಕನವರೆಗೆ ಸಾಗುವಂಥ ಪಾತ್ರ ಅದು. ಅಲ್ಲಿ ಅವರ ಅಭಿನಯ ಸಾಮರ್ಥ್ಯವನ್ನು ಪ್ರಕಟಪಡಿಸೋದಕ್ಕೆ ಅನೇಕ ಅವಕಾಶಗಳಿದ್ವು. ಅದನ್ನು ಗಂಗಾಧರ್ ಅವರು ಸಮರ್ಥವಾಗಿ ಬಳಸ್ಕೊಂಡ್ರು. ಅದರಿಂದಾಗಿ ಅವರಿಗೆ ಆ ಚಿತ್ರ ಸೋತರೂ ಕೂಡ ಮುಂದೆ ಚಿತ್ರರಂಗದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಸಿಗೋದಕ್ಕೆ ಕಾರಣವಾಯಿತು. ನೋಡಿ, ವಾಸ್ತವವಾಗಿ ಗಂಗಾಧರ್ ಅವರು ಚಿತ್ರರಂಗಕ್ಕೆ ಮೊದಲಿಗೆ ಪ್ರವೇಶ ಪಡೆದಿದ್ದು 1967ರಲ್ಲಿ. ರಾಜ್ಕುಮಾರ್ ಅವರ ಲಗ್ನ ಪತ್ರಿಕೆ ಚಿತ್ರದಲ್ಲಿ ಆರಂಭದಲ್ಲಿ ಒಂದು ನಾಟಕದ ಸನ್ನಿವೇಶ, ಕಾಮದಹನದ ಸನ್ನಿವೇಶ. ಅಲ್ಲಿ ಗಂಗಾಧರ್ ಅವರು ಈಶ್ವರ, ನಾರಾಯಣ ಸ್ವಾಮಿಯವರು ಮನ್ಮಥನ ಪಾತ್ರ. ಈ ನಾರಾಯಣ ಸ್ವಾಮಿಯವರು ಯಾರು ಅಂದರೆ ಮುಂದೆ ಶ್ರೀನಾಥ್ ಎನ್ನುವ ಹೆಸರಿನಿಂದ ಕನ್ನಡದ ಪ್ರಣಯ ರಾಜನಾಗಿ ಬೆಳೆದಂಥವರು. ಗಂಗಾಧರ್ ಅವರು ಕೂಡ ಚೌಕದ ದೀಪ ಚಿತ್ರಕ್ಕಾಗಿ ತಮ್ಮ ಹೆಸರನ್ನು ರಾಜೇಂದ್ರ ಕುಮಾರ್ ಅಂತ ಬದಲಾಯಿಸ್ಕೋತಾರೆ. ಆದರೆ ಆ ಹೆಸರು ಅವರ ಕೈ ಹಿಡಿಯೋದಿಲ್ಲ. ಹಾಗಾಗಿ ಮುಂದೆ ಅವರು ಗಂಗಾಧರ್ ಎಂಬ ತಮ್ಮ ಮೂಲ ಹೆಸರಿನೊಂದಿಗೆ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾರೆ. ಚೌಕದ ದೀಪ ತೆರೆಗೆ ಬಂದ ಮರು ವರ್ಷವೇ ಗಂಗಾಧರ್ ಅವರಿಗೆ ಬಂಪರ್ ಹೊಡೆಯುತ್ತೆ. ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ಮಹತ್ವದ ಚಿತ್ರ
ಗೆಜ್ಜೆ ಪೂಜೆಯಲ್ಲಿ ನಾಯಕನ ಪಾತ್ರ ಸಿಗುತ್ತೆ. ಅದು ಕಲ್ಪನಾ ಅವರಂಥ ಒಬ್ಬ ಅಭಿನೇತ್ರಿಯ ಎದುರಿಗೆ ಮಹತ್ವದ ಒಂದು ನಾಯಕನ ಪಾತ್ರ. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂಧ ರಾಗರಾಗಿಣಿ ಯೋಗಾನುಬಂಧ ಪಂಚಮ ವೇದ ಪ್ರೇಮದ ನಾದ. ಪುಟ್ಟಣ್ಣನವರ ಚಿತ್ರಗಳಲ್ಲಿ ವಿಜಯ ಭಾಸ್ಕರ್ ಅವರ ಸಂಯೋಜನೆಯಲ್ಲಿ ಅದ್ಭುತವಾದ ಹಾಡುಗಳು ಮೂಡಿಬಂದಿವೆ. ಇಂಥ ಹಾಡುಗಳು ಕಲ್ಪನಾ ಹಾಗೂ ಗಂಗಾಧರ್ ಅವರಿಗೆ ತಮ್ಮ ಚಿತ್ರ ಜೀವನದಲ್ಲಿ ಅನೇಕ ಬಾರಿ ಎದುರಾಗಿ ಅವರನ್ನು ಅವಿಸ್ಮರಣೀಯವಾಗಿಸಿವೆ. 1970ರಲ್ಲಿ ಗೆಜ್ಜೆ ಪೂಜೆ ಬಂದ ಬೆನ್ನ ಹಿಂದೆಯೇ ಗಂಗಾಧರ್ ಅವರಿಗೆ ರಾಜ್ಕುಮಾರ್ ಅವರ ನನ್ನ ತಮ್ಮ ಚಿತ್ರದಲ್ಲಿ ಅವರ ತಮ್ಮನ ಪಾತ್ರ ದೊರೆಯುತ್ತೆ. ಅದಾದ ಮೇಲೆ ವಾದಿರಾಜ್ ಅವರು ಸ್ವತಂತ್ರ ನಿರ್ದೇಶಕರಾದಂಥ ಸೀತಾ ಚಿತ್ರ ಅವರ ಪಾಲಿಗೆ ದಕ್ಕತ್ತೆ. ಸೀತಾ ಚಿತ್ರದಲ್ಲಿ ಗಂಗಾಧರ್ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಹಾಡು, ಅಂದು ನನ್ನ ತೇಲಿಸಿದೆ ನಿನ್ನ ಮಾತ ಹೊನಲಲಿ, ಇಂದು ನನ್ನ ಮುಳುಗಿಸಿದೆ ಕಣ್ಣ ನೀರ ಹೊಳೆಯಲಿ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಅದರ ಮಧುರ ಸ್ಮೃತಿಯ ನಾನು ಹೇಗೆ ತಾನೆ ಮರೆಯಲಿ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಗಂಗಾಧರ್ ಅವರಿಗೆ ಬಹಳ ಇಷ್ಟವಾದಂಥ ಹಾಡಿದು. ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕೂಡ ಅವರು ಈ ಹಾಡನ್ನು ಜ್ಞಾಪಿಸಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಈ ಹಾಡಿನ ಸಾಲುಗಳ ಹಾಗೆಯೇ ಅವರ ಚಿತ್ರ ಜೀವನದ ಆರಂಭ ಅಂದು ನನ್ನ ತೇಲಿಸಿದೆ ನಿನ್ನ ಮಾತ ಹೊನಲಲ್ಲಿ ಅನ್ನುವ ಹಾಗೆ ಹರುಷದ ಹೊನಲಲ್ಲಿ ತೇಲುತ್ತೆ. ಆದರೆ ಆಮೇಲೆ ಇಂದು ನನ್ನ ಮುಳುಗಿಸಿದೆ ಕಣ್ಣ ನೀರ ಹೊಳೆಯಲ್ಲಿ ಅನ್ನುವ ಹಾಗೆ ಅವರ ಇಡೀ ಜೀವನವೇ ಕಣ್ಣೀರಿನ ಹೊಳೆಯಲ್ಲಿ ಮುಳುಗಿ ಹೋಗುತ್ತೆ. 1972ರಲ್ಲಿ ಇನ್ನೊಂದು ಮಹತ್ವದ ಚಿತ್ರ ಬರುತ್ತೆ. ಒಂದು ಲೋ ಬಜೆಟ್ ಚಿತ್ರ, ಬಾಂಧವ್ಯ. ಆದರೆ ಗಂಗಾಧರ್ ಅವರ ಪಾಲಿಗೆ ಬಹಳ ಮುಖ್ಯವಾದ ಚಿತ್ರ ಇದು. ರತ್ನಾಕರ್ ಮಧು ಅವರ ನಿರ್ದೇಶನದ ಚಿತ್ರ. ಈ ಚಿತ್ರದಲ್ಲಿ ಅಶ್ವಥ್ ಅವರು ಒಬ್ಬ ಹಿರಿಯನ ಪಾತ್ರ. ಅವರ ಇಬ್ಬರು ತಮ್ಮಂದಿರು ರಾಜೇಶ್ ಹಾಗೂ ಗಂಗಾಧರ್ ಅವರು ಎಳವಿಯಲ್ಲಿ ತಾನು ಕಳ್ಳತನ ಮಾಡದೇ ಇದ್ದರೂ ಕೂಡ ಕಳ್ಳತನದ ಆರೋಪವನ್ನು ಹೊತ್ತು ಗಂಗಾಧರ್ ಅಂದರೆ ರಾಜ ಮನೆಯಿಂದ ಹೊರಹೋಗಿ ಒಬ್ಬ ಕಳ್ಳನಾಗ್ತಾನೆ. ಮುಂದೆ ಅವರಿಗೆ ಒಬ್ಬ ಹುಡುಗಿಯ ಪರಿಚಯವಾಗುತ್ತೆ. ಆಕೆ ನೀನು ಕಳ್ಳತನ ಮಾಡೋನಾದರೆ ನಾನು ನಿನ್ನನ್ನು ಪ್ರೇಮಿಸೋದಿಲ್ಲ ಅಂತ ಹೇಳಿದಾಗ ಆಕೆಗಾಗಿ ಆತ ಕಳ್ಳತನವನ್ನು ಬಿಟ್ಟು ಕಷ್ಟಪಟ್ಟು ದುಡಿಯುವ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಅಲ್ಲಿ ಹೊಸ ನಾಯಕಿ ಸಂಧ್ಯಾರಾಣಿ ಹಾಗೂ ಗಂಗಾಧರ್ ಅವರ ಮೇಲೆ ಒಂದು ಹಾಡು ಚಿತ್ರೀಕರಣ ಆಗಿದೆ. ಆ ಹಾಡು ಆ ದಿನಗಳಲ್ಲಿ ಬಹಳ ಯಶಸ್ವಿಯಾದಂಥ ಒಂದು ಹಾಡು. ಅವರಿಬ್ಬರು ಈ ಹೂವಿನ ಮಾರಾಟವನ್ನು ಪೈಪೋಟಿಯಲ್ಲಿ ಮಾಡುವಂಥ ಹಾಡು ಅದು. ಬೆಂಗಳೂರು ಸಂಪಿಗೆ ದೇವರ ಪೂಜೆಗೆ, ಬೆಂಗಳೂರು ಸಂಪಿಗೆ ದೇವರ ಪೂಜೆಗೆ, ಕಮ್ಮಿ ಬೆಲೆ ಮಾರಿಗೆ ಕೊಳ್ಳೆ ಬನ್ನಿ ಇಲ್ಲಿಗೆ. ಆರ್ ರತ್ನ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಈ ಹಾಡು ಅವತ್ತಿನ ದಿನಗಳಲ್ಲಿ ಆಕಾಶವಾಣಿಯಲ್ಲಿ ಪ್ರತಿದಿನ ಮೂಡಿ ಬರ್ತಾ ಇತ್ತು. ಮುಂದೆ ಸಾಂದರ್ಭಿಕವಾಗಿ ಗಂಗಾಧರ್ ಅವರ ಪಾತ್ರ ಒಳ್ಳೆಯತನವನ್ನು ಮೈಗೂಡಿಸಿಕೊಂಡರೂ ಕೂಡ ಪೊಲೀಸರು ಅವರ ಬೆನ್ನು ಬಿಡೋದಿಲ್ಲ. ಹಿಂದೆ ಮಾಡಿದಂಥ ಕೃತ್ಯಗಳಿಂದಾಗಿ ಅವರ ಹಿಂದೆ ಪೊಲೀಸರು ಬಿದ್ದಿರ್ತಾರೆ. ಅಲ್ಲಿ ಒಂದು ಮನ ಕಲಕುವಂಥ ಸನ್ನಿವೇಶ ಗಂಗಾಧರ್ ಅವರ ಮೇಲೆ ಚಿತ್ರೀಕರಣ ಆಗಿದೆ. ಗಂಗಾಧರ್ ಹಾಗೂ ರಾಜೇಶ್ ಅವರ ತಾಯಿ ಜಯಶ್ರೀ ಅವರು ಮರಣ ಹೊಂದಿದ್ದಾರೆ. ಗಂಗಾಧರ್ ಅವರಿಗೆ ಈ ವಿಷಯವೇ ಗೊತ್ತಿಲ್ಲ. ಆದರೆ ತಾಯಿಯನ್ನು ನೋಡಬೇಕು ಅಂತ ಓಡ್ತಾರೆ. ಆಗ ಪೊಲೀಸರು ಅವರನ್ನು ಬೆನ್ನಟ್ಟಿ ಬರ್ತಾರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅವರು ಒಂದು ಶವಯಾತ್ರೆಯಲ್ಲಿ ಸೇರಿಕೊಂಡು ಆ ಶವದ ಚಟ್ಟಕ್ಕೆ ಹೆಗಲನ್ನು ಕೊಡ್ತಾರೆ. ಆದರೆ ಅದು ಕಾಕತಾಳೀಯವಾಗಿ ಅವರ ತಾಯಿಯ ಶವವೇ ಆಗಿರುತ್ತೆ. ಅಲ್ಲಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಒಂದು ಅದ್ಭುತವಾದ ಹಾಡು ಮೂಡಿಬಂದಿದೆ. ಎಲ್ಲಾದರೂ ಹೋಗು ಮರೆಯಾಗು ಮೊರೆ ಹೋಗು
ನಿನ್ನನು ಬಿಡದೋ ಬಾಂಧವ್ಯ, ಬಿಡದೋ ಮಮತೆಯ ಬಾಂಧವ್ಯ, ಎಲ್ಲಾದರೂ ಹೋಗು. ಗಂಗಾಧರ್ ಅವರು ಆ ದಿನಗಳಲ್ಲಿ ವ್ಯಾಪಾರಿ ಚಿತ್ರಗಳಿಗೆ ಬೇಕಾದಂಥ ಎಲ್ಲ ಒಂದು ಸರಕುಗಳು ಇದ್ದಂಥ ಈ ಪಾತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಗಳಿಸ್ತಾರೆ. ಆದರೆ ಮುಂದೆ ಅವರಿಗೆ ಚಿತ್ರಜೀವನದಲ್ಲಿ ಅದೇನೂ ಸಹಾಯಕವಾಗೋದಿಲ್ಲ ಅನ್ನೋದನ್ನು ಅವರ ಚಿತ್ರಜೀವನದ ಪ್ರಯಾಣವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮುಂದೆ 1977 ಹಾಗೂ 80ರಲ್ಲಿ ಒಂದೊಂದು ಚಿತ್ರಗಳು ಮಾತ್ರ ತೆರೆಗೆ ಬರುತ್ತೆ. 1983ರಲ್ಲಿ ಅಣ್ಣಾವರ ಜೊತೆಯಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಅವರು ಇಂದ್ರನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅದಾದ ಮೇಲೆ ಹಲವು ವರ್ಷಗಳು ಅವರು ನಾಪತ್ತೆಯಾಗಿ ಬಿಡ್ತಾರೆ. ನೋಡಿ, ನಾನು ಸಂಚಿಕೆಯ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಲಗ್ನಪತ್ರಿಕೆ ಚಿತ್ರದಿಂದಲೇ ಗಂಗಾಧರ ಹಾಗೂ ಶ್ರೀನಾಥ್ ಅವರು ಬೆಳಕಿಗೆ ಬರ್ತಾರೆ. ಶ್ರೀನಾಥ್ ಅವರ ಚಿತ್ರ ಬದುಕು ನಿರಾತಂಕವಾಗಿ ಮುಂದಕ್ಕೆ ಹೋಗುತ್ತೆ. ಗಂಗಾಧರ್ ಅವರ ಚಿತ್ರ ಜೀವನ ಕುಂಠಿತ ಸಾಗುತ್ತೆ. ಆ ದಿನಗಳಲ್ಲಿ ಅನೇಕ ನವ ನಟರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ವಿಷ್ಣುವರ್ಧನ್ ಅವರು, ಅಂಬರೀಷ್, ರಾಮ್ಗೋಪಾಲ್, ಶಂಕರ್ ನಾಗ್, ಹೀಗೆ ಅನೇಕರು ಬರ್ತಾರೆ. ಅವರೆಲ್ಲರಿಗೂ ಚಿತ್ರಗಳು ದೊರೀತಾ ಇರುತ್ತೆ. ಜೊತೆಗೆ ಈ ಕಲಾವಿದರೆಲ್ಲ ಒಟ್ಟಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ. ಆದರೆ ಗಂಗಾಧರ್ ಅವರಿಗೆ ಈ ರೀತಿಯ ಮಲ್ಟಿ ಸ್ಟಾರ್ಡ್ ಪಿಕ್ಚರ್ಗಳಲ್ಲಿ ಕೂಡ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮುಂದೆ ಅವರ ಚಿತ್ರಜೀವನ ಅದೆಷ್ಟು ದುರಂತವಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ. ನಮಸ್ಕಾರ.